ಈ ಮಗುಗೆ ಏನು MBBS ಇವತ್ತು ಫ್ರೀ ಸೀಟ್ ಸಿಗಬೇಕು, ನಾನು 5 ವರ್ಷದ್ದು ಫೀಸ್ ನಾನು ತುಂಬ್ತೀನಿ, ಅವರು ಡಾಕ್ಟ್ರು ಆಗೋವರೆಗೂ ಅಂತ ಹೇಳಿದ್ದೀನಿ. ಅವಳದು 19 ವರ್ಷ ಏಜ್. ಅವಳು ಬಂದಾಗ ತಕ್ಷಣ ನಾನು ಖುಷಿಯಲ್ಲಿ ಕೇಳಿದೆ, ಏನು ಮಗಳೇ ನಿನ್ಗೇನು ಬೇಕಂದರೆ, ನನ್ನ 19 ವರ್ಷ ಆಗಿದೆ ಅಂಕಲ್, ನಾನು ಲೈಸೆನ್ಸ್ ತೊಗೊಂಡಿದ್ದೀನಿ, ನನಗೆ ಒಂದು 2 ವೀಲರ್ ವೆಹಿಕಲ್ ಬೇಕಾಗ್ತದೆ ಅಂದ್ಲು. ಅವಳಿಗೆ ಒಂದು 2 ವೀಲರ್ ವೆಹಿಕಲು ನನ್ನ ಕಡೆಯಿಂದ ಕೊಟ್ಟಿದ್ದೀನಿ. ಇವತ್ತು ಎಲ್ಲ ವಿದ್ಯಾರ್ಥಿ ಮಕ್ಕಳಿಗೆ ಹೋದ ವರ್ಷವೂ ನಾವು ಸನ್ಮಾನವನ್ನು ಮಾಡಿದ್ದೀವಿ. ಹೋದ ವರ್ಷ ಸನ್ಮಾನ ಮಾಡಿ ಎಲ್ಲ ಮಕ್ಕಳಿಗೆ ನಾನೇನು ಮಾಡಿದೆ, ಅಬೌಟ್ 95% ಯಾರು ಮಕ್ಕಳು ತೊಗೊಂಡಿದ್ದಾರೆ ಅವ್ರಿಗೆಲ್ಲ 2 ವೀಲರ್ ವೆಹಿಕಲ್ 67-68 ಜನ ಮಕ್ಕಳಿಗೆ ಎಲ್ಲ ಡಿಸ್ಟಿಕ್ ವಾರ್ ಕೊಟ್ಟಿರೋದು ನಮಗೆಲ್ಲ ಗೊತ್ತಿರೋದೇ ವಿಚಾರ. ಆ ಟೈಮಲ್ಲಿ 2 ವೀಲರ್ ವೆಹಿಕಲ್ ಕೊಟ್ಟಿದೆ. ಭಾಳ ಜನ ಮಕ್ಕಳಿಗೆ ಲೈಸೆನ್ಸ್ ಇರಲ್ಲ, ಗಾಡಿ ಓಡಿಸೋಕ್ಕೆ ಸಾಧ್ಯ ಆಗಲ್ಲ. ಈ ಬಾರಿ ನಾವು ಇಲಾಖೆಯವರೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿದ್ಮೇಲೆ ನಮ್ಮ PS ಅವರು, ಜೀಲಾನಿ ಅವರು, ಪಾಟೀಲ್ ಅವರು, ಅಲ್ತಾಫ್ ಅವರು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ವಿ. ಅವ್ರು ಏನಂತ ಸಲಹೆ ಕೊಟ್ಟಂದರೆ, ಇಲ್ಲ ಸರ್, ನೀವು ಪ್ರತಿ ವರ್ಷ 2 ವೀಲರ್ ವೆಹಿಕಲ್ ಕೊಡ್ತೀರಾ, ಅದ್ರಲ್ಲಿ ಮಕ್ಳಿಗೆ ಏನು ಉಪಯೋಗ ಆಗಲ್ಲ, ಏನಕ್ಕೆ ಮಕ್ಳಿಗೆ ಲೈಸೆನ್ಸ್ ಇರಲ್ಲ, ಅವ್ರು ಗಾಡಿ ಓಡಿಸೋಕ್ಕೆ ಸಾಧ್ಯ ಆಗಲ್ಲ, ಅವ್ರ ಪೇರೆಂಟ್ಸ್ ಯೂಸ್ ಮಾಡ್ತಾರೆ, ಅದು ಮಕ್ಳಿಗೆ ಏನು ಉಪಯೋಗ ಆಗಲ್ಲ. ಆ ಕಾರಣಕ್ಕೆ ಈ ವರ್ಷ ತಾವು ಲ್ಯಾಪ್ಟಾಪ್ ಕೊಟ್ಟರೆ ಒಳ್ಳೇದಂತ ಹೇಳ್ಬಿಟ್ಟು ಎಲ್ಲ ಸಲಹೆಯನ್ನು ಕೊಟ್ಟರು. ಆಮೇಲೆ ನಾನು ಎಲ್ಲ ವಿಚಾರ ಮಾಡಿ ಮಕ್ಕಳಿಗೆ ಅದು ಲ್ಯಾಪ್ಟಾಪಿಂದ ಭಾಳ ಉಪಯೋಗ ಆಗ್ತದಂತ ಹೇಳ್ಬಿಟ್ಟು ಈ ವರ್ಷ ಎಲ್ಲ ಮಕ್ಕಳಿಗೆ 141 ಮಕ್ಕಳಿಗೆ 141 ಮಕ್ಕಳಿಗೆ ಯಾರು 95% ಅಬೋವ್ ಇದ್ದಾರೆ ಅವ್ರಿಗೆ ನನ್ನ ವತಿಯಿಂದ, ನನ್ನ ಕಡೆಯಿಂದ, ಸ್ವಂತ ಸರ್ಕಾರ ವತಿಯಿಂದ ಅಲ್ಲ, ನನ್ನ ವತಿಯಿಂದ ಒಂದು ಲ್ಯಾಪ್ಟಾಪ್ ಕೊಡಬೇಕಂತ ತೀರ್ಮಾನ ಮಾಡಿ ಅವ್ರಿಗೆ ಸನ್ಮಾನ ಮಾಡಿ ಲ್ಯಾಪ್ಟಾಪ್ ಕೊಟ್ಟಿದ್ದೀನಿ. ನಾನು ಅಧಿಕಾರಿಗಳಿಗೆ ಹೇಳಿದೆ, ಲ್ಯಾಪ್ಟಾಪ್ ಕೊಡೋದು ಅಂಥ ಲ್ಯಾಪ್ಟಾಪ್ ಕೊಡಬಾರ್ದು. ಏನಕ್ಕೆ ಕಡಿಮೆ ದರದ್ದು ಲ್ಯಾಪ್ಟಾಪ್ ಕೊಡ್ತದೆ, 20 ಸಾವಿರವರೆಗೂ ಲ್ಯಾಪ್ಟಾಪ್ ಸಿಗ್ತದೆ, 30 ಸಾವಿರವರೆಗೂ ಸಿಗ್ತದೆ, 35 ಸಾವಿರ. ಹೈ ಹ್ಯಾಂಡೆಡ್ ಲ್ಯಾಪ್ಟಾಪ್ ಯಾವುದೇ ಅದೇ ತೊಗೊಳ್ಬೇಕಂತ ಹೇಳ್ಬಿಟ್ಟು ಅದು HP ದಂತ, ಅದೇ ಅಂತ ಹೈಯೆಸ್ಟ್. ಹೌದಮ್ಮ, ನಿಮ್ಗೆ ಗೊತ್ತು ಯಾವುದು ಈಗ ನಾನು ಕೊಟ್ಟಿರೋದು ತಾನೇ ಒಳ್ಳೆಯದು. HP ದೇ ಆಗಬೇಕು ನನಗೆ, ಅದು ಎಷ್ಟನ್ನ ದುಡ್ಡಾಗಲಿ ಅದು HP ದೇ ಕೊಡಬೇಕಂತ ಹೇಳ್ಬಿಟ್ಟು ಎಲ್ಲ ಮಕ್ಕಳಿಗೆ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಇವತ್ತು ಲ್ಯಾಪ್ಟಾಪನ್ನು ನಾವು ಮಕ್ಳಿಗೆ ಕೊಟ್ಟಿದ್ದೀವಿ. ಅದ್ರ ಜೊತೆಯಲ್ಲಿ ಇವತ್ತು ಟೀಚರ್ಸ್ ಯಾರು ಒಳ್ಳೆ ಪಾಠನ ಮಕ್ಳಿಗೆ ಹೇಳ್ಕೊಟ್ಟಿದ್ದಾರೆ ಅವ್ರಿಗೆ ಇವತ್ತೇನು ಸನ್ಮಾನ ಮಾಡಿದ್ವಿ, ಅವ್ರಿಗೂ ಏನಾರ ಕೊಡಬೇಕಂತ ಹೇಳ್ಬಿಟ್ಟು ಅದು ಕೂತ್ಕೊಂಡು ಚರ್ಚೆ ಮಾಡುವಾಗ ಅವ್ರಿಗೆ ಏನಪ್ಪ ಅದು ಟ್ಯಾಪ್ ಅದು ಟ್ಯಾಪ್ ಕೊಟ್ಟರೆ ಅದು ಭಾಳಷ್ಟು ಟೀಚರ್ಗಳಿಗೆ ಅನುಕೂಲ ಆಗ್ತದಂತ ನನ್ನ ಸಲಹೆನ ಕೊಟ್ಟರು. ನಾನು ಸನ್ಮಾನ ಮಾಡುವಾಗ ನಮ್ಮ ಭಾಳ ಟೀಚರ್ನ ಲೆಕ್ಚರರ್ನ ಕೇಳಿದೆ ನಾನು, ಅಮ್ಮ ನಿಮ್ಗೆ ಟ್ಯಾಪ್ ಕೊಡ್ತಾ ಇರೋದು ಏನಾರು ಉಪಯೋಗ ಆಗ್ತದ, ಅದಕ್ಕಿಂತ ಮುಂಚೆ ನಿಮ್ದು ಟ್ಯಾಪ್ ಇತ್ತಂತ. ಇಲ್ಲ ಸರ್, ನಮ್ಮ ತವ ಟ್ಯಾಪ್ ಇರಲಿಲ್ಲ, ಕಾಲೇಜ್ಗೆ 1-2 ಟ್ಯಾಪ್ ಅಂತ ಕೊಡ್ತಾರೆ, ನಮ್ಮ ತವ ಪರ್ಸ್ನಲ್ ಟ್ಯಾಪ್ ಇರಲಿಲ್ಲ, ಇದರಿಂದ ಭಾಳ ಅನುಕೂಲ ಆಗ್ತದೆ, ಭಾಳ ಒಳ್ಳೇದಾಗ್ತದೆ ಅಂತ ಭಾಳ ಎಲ್ಲ ಖುಷಿಯನ್ನು ಪಟ್ಟರು. ಅವ್ರಿಗೆಲ್ಲರಿಗೂ ಒಂದೊಂದು ಟ್ಯಾಬನ್ನು ಕೊಟ್ಟಿದ್ದೀವಿ. ಅದ್ರ ಜೊತೆಯಲ್ಲಿ ನಾನು ಇನ್ನೂ ಅದೇ ಈಗ ಟ್ಯಾಬ್ ವಿಚಾರಕ್ಕೇ ಭಾಳ ಜನ ಟೀಚರ್ಗೆ ಸನ್ಮಾನ ಮಾಡುವಾಗ ಹಿಂಗೆ ಕೇಳಿದೆ, ಟ್ಯಾಬಿಂದ ಅನುಕೂಲ ಆಗ್ತದೆ, ಉಪಯೋಗ ಆಗ್ತದಮ್ಮ ಅಂದರೆ, ಇಲ್ಲ ಸರ್ ಭಾಳ ಉಪಯೋಗ ಆಗ್ತದೆ, ಟ್ಯಾಬ್ ಕೊಟ್ಟರೆ ಒಳ್ಳೆಯದು, ನಮ್ಮ ಟ್ಯಾಬ್ ಇದ್ದರೆ ಭಾಳ ಒಳ್ಳೇದು, ಮಕ್ಕಳಿಗೆ ಪಾಠ ಹೇಳ್ಕೊಳಕ್ಕೆ ಭಾಳ ಅನುಕೂಲ ಆಗ್ತದೆ ಅಂತ ಹೇಳಿದ್ರು. ನಾನು ಪ್ರಯತ್ನ ಮಾಡಿ ಬರೋ ವರ್ಷದಲ್ಲಿ ನಮ್ಮೆಲ್ಲ ಅಲ್ಪಸಂಖ್ಯಾತರು ಏನಾಗ್ತದೆ, ಒಂದೊಂದು ಕಾಲೇಜು ಒಂದೊಂದು ಸ್ಕೂಲ್ಗೆ ನಾವು 2-1 ಟ್ಯಾಬ್ ಕೊಡ್ತೀವಿ. ನಾವು ಎಲ್ಲ ಟೀಚರ್ಸ್ಗೆ 1 ಟ್ಯಾಬ್ ಕೊಡೋದು ವ್ಯವಸ್ಥೆಯನ್ನು ನೆಕ್ಸ್ಟ್ ಬಜೆಟಲ್ಲಿ ನಾನು ಪ್ರಯತ್ನ ಮಾಡಿ ನೆಕ್ಸ್ಟ್ ಬಜೆಟಲ್ಲಿ ಕೊಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಅದ್ರ ಜೊತೆಯಲ್ಲಿ ತಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ಸರ್ಕಾರ ಬಂದಾದಮೇಲೆ, ನಾನು ಸಚಿವನ ಆದಮೇಲೆ ನಾನು ಜಾಸ್ತಿ ಇಂಪಾರ್ಟೆನ್ಸ್ ನಾನು ಎಜುಕೇಷನ್ ಕಡೆ ಕೊಡ್ತಾಯಿದ್ದೀನಿ. ಕಾರಣ ಅಂದರೆ ಎಜುಕೇಷನ್ ಇಲ್ಲಾಂದರೆ ನಾವು ಯಾರೂ ಏನು ಮಾಡೋಕ್ಕೆ ಸಾಧ್ಯ ಆಗಲ್ಲ. ನಾನೇ ಉದಾಹರಣೆ, ನಾನು ಸತ್ಯ ಹೇಳೋಕ್ಕೆ ಹಿಂಜರ್ಗಲ್ಲ. ನಾನು ಏನು ಸತ್ಯ ಇದೆ ಅದೇನೇ ನಾನು ಹೇಳೋದು. ನಾನು ಏನಕ್ಕಂದರೆ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ಈಗ ನನಗೆ ಗೊತ್ತಾಗ್ತದೆ. ಚಿಕ್ಕ ವಯಸ್ಸಲ್ಲಿ ನಮ್ಮ ತಾಯಿ ತಂದೆ ನನ್ನ ಮಗ ಇಂಜಿನಿಯರ್ ಆಗಲಿ, ನನ್ನ ಮಗ ಡಾಕ್ಟರ್ ಆಗಲಿ ಅಂತ ಯಾರನ್ನ ಇಲ್ಲಿ ತಾಯಿ ತಂದೆ ಎಲ್ಲ ನಿಮ್ಮನ್ನ ಓದಿಸೋದು ಏನಕ್ಕಂದರೆ ನಾವು ಕಷ್ಟ ಅನುಭವಿಸ್ತಾ ಇರೋದು, ನಮ್ಮ ಮಕ್ಕಳು ಕಷ್ಟ ಅನುಭವಿಸ್ಬಾರ್ದು, ಅವ್ರು ಓದಿ ಒಂದು ಸ್ಥಾನಕ್ಕೆ ಹೋಗ್ಬೇಕಂತ ಹೇಳ್ಬಿಟ್ಟು ಆ ಆಸೆ ಇಟ್ಕೊಂಡು ತಮಗೆಲ್ಲ ಒಂದು ಸ್ಕೂಲ್ನ ಕಾಲೇಜನ್ನ ಅವ್ರು ಕಳಿಸೋದು. ನನಗೂ ನನ್ನ ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆ ತಾಯಿ ನಮ್ಮ ಇದಿತ್ತು, ನಮ್ಮ ಹೋಲಿ ಸೆಂಟ್ ಅಂತ ಗೌರ್ಮೆಂಟ್ ಸ್ಕೂಲ್ ಇತ್ತು ಜಯನಗರಲ್ಲಿ, ಒಳ್ಳೆ ದೊಡ್ಡ ಸ್ಕೂಲ್. ಆ ಟೈಮಲ್ಲಿ ಇವತ್ತು ಹೆಂಗೆ ಸೆಂಟ್ ಜೋಸಫ್ ಇದೆ, ಬಿಷಪ್ ಕಾಟನ್ ಇದೆ, ಆ ಥರ ಆ ಕಾಲದಲ್ಲಿ ನಾನು ಹೇಳ್ತಾ ಇರೋದು ದೊಡ್ಡ ಸ್ಕೂಲ್. ಅದು ಹೋಲಿ ಸೆಂಟ್ ಗೌರ್ಮೆಂಟ್ ಸ್ಕೂಲ್ ಅಂದರೆ ದೊಡ್ಡ ಸ್ಕೂಲ್. ಆ ಸ್ಕೂಲಲ್ಲೂ ನನಗೂ ತಂದೆ ತಾಯಿಯವರು ಇಲ್ಲ ನಮ್ಮ ಮಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕಂತ ಒಂದು ಆಸೆಯಿಂದ ನನಗೆ ಈ ಸ್ಕೂಲಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಹಾಕಿದರು. ಆ ಟೈಮಲ್ಲಿ ನನಗೆ
ಸ್ನೇಹಿತರು ಸವಾಸ ಮಾಡಿ ಓದೋ ಕಡೆ ನನ್ನ ಗಮನ ಇಲ್ಲ. ಹೆಂಗೋ 7th ಸ್ಟ್ಯಾಂಡರ್ಡ್ ಪಾಸ್ ಮಾಡಿಕೊಂಡೆ, 8th ಸ್ಟ್ಯಾಂಡರ್ಡ್ ಪಾಸ್ ಮಾಡಿಕೊಂಡೆ, 9th ಮಾಡಿಕೊಂಡೆ. 10th ನಾನು ಎಕ್ಸಾಮ್ ಕೊಟ್ಟಿಲ್ಲ, ಅನ್ಕಂಪ್ಲೀಟ್ ನಾನು ಎಕ್ಸಾಮ್ ಕೊಟ್ಟಿಲ್ಲ. 10 ಡೇ 10th ಸ್ಟ್ಯಾಂಡರ್ಡ್ ನಾನು ಓದಿರೋದು. ಈಗ ನನ್ನ ಕನಸಲ್ಲೂ ನಾನು ಯೋಚನೆ ಮಾಡಿರಲಿಲ್ಲ ನಾನು 5 ಬಾರಿ MLA ಆಗ್ತೀನಿ, 3 ಬಾರಿ ಮಂತ್ರಿ ಆಗ್ತೀನಿ ಅಂತ ನನ್ನ ಕನಸಲ್ಲಿ. ಏನಕ್ಕಂದರೆ ಇದು ವಿದ್ಯಾರ್ಥಿ ಮಕ್ಳಿಗೆ ನಾನು ಹೇಳ್ತಾ ಇರೋದು. ನಾನು ದಯಮಾಡಿ ಕೇಳಬೇಕಾಗ್ತದೆ. ನೀವು ನನ್ನ ಕನಸಲ್ಲೂ ಯೋಚನೆ ಮಾಡಿರಲಿಲ್ಲ ನಾನು 5 ಬಾರಿ MLA ಆಗ್ತೀನಿ, 3 ಬಾರಿ ಮಿನಿಸ್ಟರ್ ಆಗ್ತೀನ. ಯಾರು ಏನು ಬೇಕಾದ್ರೂ ಆಗ್ಬೋದು. ಭಾಳಷ್ಟು ಮಕ್ಕಳದಲ್ಲಿ ಏನಾಗಿದೆ ಅಂದರೆ, ಇಲ್ಲಪ್ಪ ನಮ್ಮ ತಂದೆ ತಾಯಿ ಬಡತನ ಇದೆ, ನಮ್ಮ ತಂದೆ ತಾಯಿ ಈ ರೇಂಜಲ್ಲಿದ್ದಾರೆ, ನಾವು ಮೇಲೆ ಹೋಗೋಕ್ಕೆ ಸಾಧ್ಯನಾ, ಇಷ್ಟು ಮೇಲೆ ಎತ್ತರದಲ್ಲಿ ಬೆಳೆಯೋಕ್ಕೆ ಸಾಧ್ಯನಾ ಅಂತ ಭಾಳಷ್ಟು ಕಳೆದ ತಲೆಯಲ್ಲಿರ್ತದೆ. ದಯಮಾಡಿ ಆ ತಲೆಯಿಂದ ತಾವು ತೆಗ್ದಾಗ್ಬಿಡ್ಬೇಕು. ಏನಕ್ಕಂದರೆ ದೇವ್ರನ್ನ ಹುಟ್ಟುವಾಗ ಏನು ಮಾಡ್ತಾನೆ, ದೇವ್ರು ಹಣೆ ಬರ ಬರ್ದಿದ್ದಾನೆ, ನೀನು ಇಂಥದ್ದೇ, ನೀನು ಹಿಂಗೆ ಆಗಬೇಕು, ಹಿಂಗೆ ಆಗ್ತೀಯ ಅಂತ ಹೇಳ್ಬಿಟ್ಟು ದೇವ್ರು ಹಣೆ ಬರ ಬರ್ತಾನೆ. ಯಾರು ಬೇಕಾದರೆ ಏನು ಬೇಕಾದ್ರೂ ಆಗ್ಬೋದು. ನನ್ನ ಹಿನ್ನಡೆ ಏನಿಲ್ಲ. ಇವತ್ತು ನಾನು ಸನ್ಮಾನ ಮಂತ್ರಿ ಆಗಿ ಮಾಡ್ತಾ ಇದ್ದೀನಿ ಅಂದರೆ ನಾನು ಕನಸಲ್ಲೂ ಯೋಚನೆ ಮಾಡಿಲ್ಲ. ನಾನು ಇವಾಗ ಸಚಿವನಾಗ್ಬಿಟ್ಟು ನಿಮ್ಮ ವಿದ್ಯಾರ್ಥಿ ಮಕ್ಕಳಿಗೆ ಮತ್ತು ಟೀಚರ್ಸ್ಗೆ, ಪ್ರಿನ್ಸಿಪಲ್ಗೆ ನಾನು ಸನ್ಮಾನ ಮಾಡ್ತೀನಿ ಅಂತ ಕನಸಲ್ಲೂ ಯೋಚನೆ ಮಾಡಿಲ್ಲ. ಆ ದೇವ್ರು ನನ್ನ ಹಣೆ ಬರ ಇಲ್ಲಿತ್ತು. ನಾನು ಇವತ್ತು 5 ಬಾರಿ MLA, 3 ಬಾರಿ ಮಂತ್ರಿ ಆಗಿದ್ದೀನಿ. ನಾನು ಯಾವಾಗ ನಾವು ಕೂತ್ಕೊಂಡು ಒಂದೊಂದು ಸತಿ ಕಣ್ಣಲ್ಲಿ ನೀರು ಹಾಕ್ತೀನಿ.